ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಘು. ನನ್ನ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಸಿಂಪಲ್ ಆಗಿರೋ ತರಲೆ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಫ್ರೈ ಮಾಡ್ತೀವಲ್ಲ, ಅದು ನಮ್ಮದು ಕೋಸ್ಟಲ್ ಏರಿಯಾ ಕಡೆ ಜಾಸ್ತಿ ಗೊತ್ತಿರುತ್ತೆ, ಯಾಕಂದರೆ ಈಚ್ ಕಡೆನೇ ಜಾಸ್ತಿ ಮಾಡೋದು. ತರಲೆ ಮೀನು ಕ್ಲೀನ್ ಮಾಡೋದು ಸ್ವಲ್ಪ ಈಸಿ, ಆದರೆ ಸ್ಮೆಲ್ ಜಾಸ್ತಿ, ಕೈಗೆ ಸ್ಮೆಲ್ ಹೋಗಲ್ಲ ಫ್ರೆಂಡ್ಸ್. ನಾನೀಗ ಮಾಡ್ತಿರೋ ಫ್ರೈಯಲ್ಲಿ ಯಾವುದು ಸಮಸ್ಯೆನೂ ಬರಲ್ಲ, ಯಾಕಂದರೆ ಇದಕ್ಕೆ ಏನೂ ಹಾಕಲ್ಲ ಅಲ್ವಾ, ನ್ಯಾಚುರಲ್ ಆಗಿರುತ್ತೆ. ಅದೊಂದು ಬೆನಿಫಿಟ್. ಮತ್ತು ಟೈಮ್ ತಗೊಳ್ಳಲ್ಲ, ಈಸಿ ಕೆಲಸ, ಬೇಗ ಆಗುತ್ತೆ, ಟೈಮ್ ಸೇವ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ನಮ್ಮ ಪ್ಲೇಟ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಇದು ಕಾಡು ಕಡೆಯಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಮತ್ತೇನು ಗೊತ್ತಾ, ಈ ಎಲೆಯಲ್ಲಿ 2 ರೀತಿ ಎಲೆ ಇದೆ. ಒಂದು ಕಹಿನೂ ಇರುತ್ತೆ, ಅದಕ್ಕೆಲ್ಲ ನೋಡಿ ತರಬೇಕಾಗುತ್ತೆ. ಈ ಎಲೆ ಸ್ಮೆಲ್ ಹೇಗಿರುತ್ತೆ ಗೊತ್ತಾ, ಅರಿಶಿಣದ ಎಲೆ ಇರುತ್ತಲ್ಲ, ಅದ್ರ ಸ್ಮೆಲ್ ಇದ್ರ ಸ್ಮೆಲ್ ಸೇಮ್ ಆಗಿರುತ್ತೆ. ಇದು ಅದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಇವಾಗ ಕ್ಲೀನಿಂಗ್ ಕೆಲಸನೂ ಮುಗೀತಾ ಇದೆ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಚ್ಚೋಣ. ಫ್ರೆಂಡ್ಸ್, ನಾವು ಸಮುದ್ರ ಹತ್ತಿರ ಇದ್ದಾಗ ಏನು ಮಾಡ್ತೀವಿ ಗೊತ್ತಾ, ಸಮುದ್ರ ನೀರಿರುತ್ತಾ, ಅದರಲ್ಲಿ ಮುಳುಗಿಸಿ ನಾವು ಫ್ರೈ ಮಾಡ್ಕೊತೀವಿ. ಅದು ಮತ್ತೆ ಟೇಸ್ಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಲೆಗೆಲ್ಲ ಕಟ್ಗೆ ರೆಡಿ ಆಗ್ತಾ ಇದೆ. ಫ್ರೆಂಡ್ ಒಲೆಗೆ ಬೆಂಕಿ ಹಾಕ್ತಾ ಇದ್ದಾನೆ ಈಗ. ಆಯ್ತು, ಇವಾಗ ರೆಡಿ, ಬನ್ನಿ. ಈ ಫ್ರೈಯಿಂದ ಏನು ಒಳ್ಳೇದಂದರೆ, ನಾವು ಎಣ್ಣೆ ಯೂಸ್ ಮಾಡಲ್ಲ, ಅದೊಂದು ಒಳ್ಳೆಯದು. ಮತ್ತು ಹೆಲ್ತಿಗೆ ಯಾವುದು ಪ್ರಾಬ್ಲಮ್ಮು ಇಲ್ಲ ಈ ಥರ ಫ್ರೈ ಮಾಡೋದ್ರಿಂದ. ಮನೇಲಿ ಮಾಡಿದರೂ ಅಷ್ಟೇ, ಅರಿಶಿಣ ಪುಡಿ ಸ್ವಲ್ಪ ಹಾಕ್ತಾರೆ, ಮತ್ತು ಉಪ್ಪು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಇವಾಗ ರೆಡಿಯಾಗಿದೆ ನಮ್ಮ ಫ್ರೈ. ಫ್ರೆಂಡ್ಸ್, ಇಲ್ಲೇ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.